ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ನಡುವಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಕಾವ್ಯಗೆ ಪ್ರೊಫೆಸರ್ ಒಂದು ಪೇಪರ್ ಮೇಲೆ ರಿಸರ್ಚ್ ಮಾಡೋಕ್ಕೆ ಅಂತ ಕೊಟ್ಟಿರ್ತಾರೆ. ಆಗ ರಿಸರ್ಚ್ನ ತಂದು ಕೊಟ್ಟಾಗ ಏನಿದು, ಏನು ಮಾಡಕ್ಕೆ ಕೊಟ್ಟಿದ್ಯಾ ನೀನು, ಏನಿದು ತಪ್ಪನೆ ಬರ್ತಿದ್ಯಲ್ಲ ಅಂತ ಹೇಳ್ತಾರೆ. ಹೌದಾ, ಅಷ್ಟೊಂದು ತಪ್ಪು ಬರ್ತಿದ್ಯಾ, ಏನು ಅಂತ ಹೇಳಿ ಸರ್, ನಾನು ಅದನ್ನು ಸರಿ ಮಾಡ್ತೀನಿ ಅಂತ ಹೇಳ್ತೀನಿ. ಏನು ನನಗೆ ಎದುರು ಕೊಡ್ತಿದ್ಯಾ ನೀನು, ನಾನು ಈ ಪೇಪರ್ನ ರಿಜೆಕ್ಟ್ ಮಾಡ್ತಿದ್ದೀನಿ, ನೀನು ಯಾವತ್ತೂ ಕೂಡ ಈ ಕಾಲೇಜಲ್ಲಿ ಮುಂದುವರಿಬಾರ್ದು, ಆ ರೀತಿ ಮಾಡ್ತೀನಿ, ನೀನು ಕೊಟ್ಟಿರೋದು ಒಂದು ಸ್ವಲ್ಪನೂ ಸರಿಯಾಗಿಲ್ಲ, ತಗೋ ನಾನು ಸೈನ್ ಇದ್ದಲೇ ಅದು ಹೇಗೆ ನೀನು ಮುಂದಕ್ಕೆ ಹೋಗ್ಬಿಡ್ತೀಯೋ ನಾನು ನೋಡ್ತೀನಿ ಅಂತ ಬೈತಿರ್ತಾನೆ. ಅದನ್ನೆಲ್ಲ ಮಹಾದೇವ ನೋಡ್ತಿರ್ತಾನೆ. ಬೈದ್ಬಿಟ್ಟು ಪ್ರೊಫೆಸರ್ ಮುಂದಕ್ಕೆ ಬಂದಮೇಲೆ ಅವನ್ನ ಅಡ್ಡಗಟ್ಟಿ ನಿಂತ್ಕೊಂತಾನೆ. ಯಾರೋ ನೀನು ಬಿಡೋ ನಂದ ಅಂತ ಹೇಳ್ಬಿಟ್ಟು ವಾಶ್ರೂಮ್ ಒಳಗಡೆ ಹಾಕ್ಬಿಟ್ಟು ಕೂಡಾಕ್ಬಿಡ್ತಾನೆ. ಕೂಡಾಕಿ ಅಯ್ಯೋ ನನ್ನ ಮಗನೇ ಏನು ಅನ್ಕೊಂಡ್ಬಿಟ್ಟಿದ್ಯಾ, ಈ ಮಹಾದೇವನ ಹೆಂಡ್ತಿನೇ ಹಿಂಗೆ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಇದಿಷ್ಟು ನಾಳೆ ಸಂಚಿಕೆ ಇದೆ. ನೀವು ಇವತ್ತಿನ ಸಂಚಿಕೆನ ನೋಡ್ತಿದ್ರೆ ಮಹಾದೇವ ಆ್ಯಕ್ಚುಲಿ ತಾತನ ಗೆಟಪ್ಪಲ್ಲಿ ವಾಚ್ಮನ್ ಆಗಿ ಬಂದಿರ್ತಾನೆ, ಪಿ ಜಿ ಕಾಯಕ್ಕೆ ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ಮಾತಾಡ್ಬಿಟ್ಟು ಕಾವ್ಯಗೆ ಮುಲಾಮ್ ಕೊಟ್ಬಿಟ್ಟು ಹೋಗ್ತಾಳೆ. ಆಗ ಅವ್ರ ಫ್ರೆಂಡ್ಸ್ ಸೌಜನ್ಯ ಎದ್ಬಿಟ್ಟು ಏನು ಕಾವ್ಯ ಅದು ತಾತ ಬಂದಿದ್ರು, ನನ್ನ ಕೈ ಹೇಟಾಗಿತ್ತಲ್ಲ ಅಲ್ಲಿಗೆ ಮುಲಾಮ್ ಕೊಡೋಕೆ ಬಂದಿದ್ರು ಅಂತ ಹೇಳ್ತಾರೆ. ಅಯ್ಯೋ ಕಾಲೇಜಲ್ಲಿ ಒಂದು ದೊಡ್ಡ ಎಡವಟ್ಟಾಗ್ಬಿಟ್ಟಿದೆ ಕಣೆ ಅಂತ ಎಲ್ಲನೂ ಕೂಡ ಅವಳ ಫ್ರೆಂಡ್ ಹತ್ರ ಹೇಳ್ತಿರ್ತಾರೆ. ಏನಾಯ್ತೆ ಅಂತ ಕೇಳ್ತಾರೆ. ಇವತ್ತು ಬೆಳಗ್ಗೆ ನನ್ನ P1 ಜೊತೆ ನನ್ನ ಕರೆಯ ಕಳಿಸಿದ್ರು. ಆಗ ಒಂದು ರಿಸರ್ಚ್ ಮಾಡಬೇಕು ಅಂತ ಆ ಸರು ನಂಗೆ ಪೇಪರ್ ಕೂಡ ಕೊಟ್ಟರು. ನಾನು ತುಂಬ ಖುಷಿಯಿಂದ ತೊಗೊಂಡೆ. ಅದೇ ಟೈಮ್ಗೆ ಆ ಯಪ್ಪ ಹಾಗೆ ಮುಂದೆ ಬಂದ್ಬಿಟ್ಟು ನನ್ನ ಕೈನ ಇಟ್ಕೊಂಡು ಬಿಡಿ ಸರ್ ಅಂತ ಹೇಳಿದ್ರು ಕೂಡ ಬಿಡ್ತಾಯಿಲ್ಲ. ಅಪ್ಪ ನಿಂಗೆ ಎಷ್ಟು ಮುಂಗೋಪ ಇದ್ದರೂ ಕೂಡ ನೀನು ತುಂಬ ಚೆನ್ನಾಗಿ ಕಾಣ್ತೀಯ, ಮುಂಗೋಪ ಬರೋಂಥ ಹುಡುಗಿ ಕಂಡ್ರೆ ನಂಗೆ ತುಂಬ ಇಷ್ಟ, ಹಾಗೆ ಹೀಗೆ ಕೈ ಸುಟ್ಕೊಂಡ್ಬಿಟ್ಟಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಹಾಗೆ ಹೀಗೆ ಅಂತ ಅಸಭ್ಯವಾಗಿ ನನ್ನ ಹತ್ರ ನೆಟ್ಕೊಂಡ್ರು. ಈ ಪೇಪರ್ನ ನೀನು ನಾನು ಬೆಳಗ್ಗೆನೇ ತಂದಿಡಬೇಕು ಅಂತ ಕೂಡ ವಾರ್ ಮಾಡಿದರು. ಅದಕ್ಕೆ ನಾನು ಚೆನ್ನಾಗಿ ಬೈದೆ. ನಾನು ಚಪ್ಪಲಿರೋದು ಕೈಲಿ ತೊಗೋಬೇಕಾಗುತ್ತೆ, ನಿನ್ನ ಮೂಳೆಲ್ಲ ಮುರಿದು ಪುಡಿ ಮಾಡ್ತೀನಿ ಅಂತ ಎಲ್ಲ ಕೂಡ ಬೈದಿದ್ದಕ್ಕೆ ಅವರು ಫುಲ್ ರಾಂಗ್ ಆಗಿ ನನಗೆ ವಾರ್ ಮಾಡಿದ್ದಾರೆ. ನಾನು ಸೈನ್ ಇಲ್ಲದೆ ನೀನು ಹೇಗೆ ಮುಂದಕ್ಕೆ ಹೋಗ್ತೀಯಾ, ನಾನು ನೋಡು, ನನ್ನ ಜೊತೆ ನೀನು ಚೆನ್ನಾಗಿದ್ದರೆ ಮಾತ್ರ ಈ ಕಾಲೇಜಲ್ಲಿ ಮುಂದುವರಿಬೋದು ಅಂತ ಎಲ್ಲ ಹೇಳಿದ್ರು. ಅಸಹ್ಯ ಆಗುತ್ತೆ ಕಣೆ, ಲೋಫರ್ ಆ ಥರ ನೆಟ್ಕೊಂಡಿದ್ಕೆ ಅಂತ ಹೇಳ್ತಾರೆ. ಫ್ರೆಂಡು ಹೌದು ಕಣೆ, ಅವನ ಮೇಲೆ ಸ್ವಲ್ಪ ಕಾಲೇಜಲ್ಲಿ ಇಶ್ಯೂಸ್ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಹಾದೇವ ಕೇಳಿಸ್ಕೊತಾ ಇರ್ತಾರೆ. ಇಬ್ಬರು ಮಾತಾಡೋದೇನ, ಏನವ ಅದು ಏನಂದೆ ಅಂತ ಹೇಳ್ತಾರೆ. ನೀನು ಹೇಳೋದನ್ನೆಲ್ಲ ನಾನು ನೆಡ್ಕೊಂಡೆ. ಪ್ರೊಫೆಸರ್ ಅಂತೀಯ, ಹೇಗಿರಬೇಕು ಕಾಲೇಜಲ್ಲಿ ನಂದು ಸ್ವಲ್ಪನೂ ಗೊತ್ತಿಲ್ವ ಅವನಿಗೆ, ನೀನು ಮುಟ್ಟಿದ ಕೈಗಳು ಬೆಳಗ್ಗೆ ಇರಲ್ಲ ಕಣವ, ಅವ್ನ ಕೈ ಮುರ್ಕೊಂಡೆ ಕಾಲೇಜಿಗೆ ಬರ್ತಾನೆ ನೋಡು, ಅಂಥವನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಿದ್ದಾನೆ. ಆ ಕಾವ್ಯ ಹೋಗ್ಲಿ ಬಿಡಿ ತಾತ, ಅಂಥವ್ರ ಬಗ್ಗೆ ಮಾತಾಡಿ ಯಾಕೆ ನೀವು ಬಾಯಿನ ಹಂಚ್ಕೊತೀರ, ನನಗೊಬ್ಳು ಮೊಮ್ಮಗಳಿದ್ದಾಳೆ ಕಣಮ್ಮ, ಅವಳಿಗೂ ಕೂಡ ಇದೇ ಥರ ಆದರೆ ಅಂತ ನೆನೆಸ್ಕೊಂಡು ಕೋಪ ಬಂತು. ಅವನಂತೂ ಬೆಳಿಗ್ಗೆ ಉಳಿಯಲ್ಲ ಬಿಡು, ಅವನ ಕೈ ಕಾಲು ಮುರ್ಕೊಂಡೇ ಕಾಲೇಜಿಗೆ ಬರ್ತಿರ್ತಾನೆ ನೋಡು ಅಂತ ಹೇಳ್ತಾರೆ. ಅಯ್ಯೋ ಹೋಗ್ಲಿ ಬಿಡಿತಾತ, ಅವ್ರು ಆಡ್ತಾರೆ ಅಂತ ನಾವು ಆಡೋಕ್ಕಾಗುತ್ತಾ, ಅಂಥವ್ರನ್ನೆಲ್ಲ ಬಿಟ್ಬಿಡ್ತಾರ, ಕಾಲೇಜಿಗೆ ಬಂದ್ವಾ ಓದ್ವಾ ಪಾಠ ಕಲಿಸಿದ್ವಾ ಅಷ್ಟರಲ್ಲೇ ಇರಬೇಕು, ಇಂಥ ಕೆಟ್ಟ ಜನಗಳಿದ್ದರೆ ದೇಶದಲ್ಲಿ ಹೆಣ್ಮಕ್ಳು ಬದುಕೋಕ್ಕಾಯ್ತಿದ್ದೇನವ, ಹೋಗು ನೀನು ಮಲ್ಕೋ ಹೋಗು, ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾದೇವ ಆ ಪ್ರೊಫೆಸರು ವಾಕಿಂಗ್ ಬರೋ ಅಂತಹ ಜಾಗದಲ್ಲೇ ಕಾಯ್ಕೊಂಡು ನಿಂತಿರ್ತಾನೆ. ನನ್ನ ಮಗನಿಗೆ ಕೈ ಕಡಿತೈತೆ, ಬಾರೋ ಇಲ್ಲಿ ನೀನು ಮಾಡ್ತೀನಿ ಅಂತ ಹೇಳ್ತಾರೆ. ಆ ಪ್ರೊಫೆಸರ್ ಹಾಗೆ ಯಾವುದೋ ಒಂದು ಹುಡುಗಿ ಜೊತೆ ಮಾತಾಡಿಕೊಂಡು ಬರ್ತಾ ಇರ್ತಾರೆ. ನೋಡು ಇಲ್ಲೂ ಅವ್ನು ಚಟ ಬಿಟ್ಟೇ ಇಲ್ವಲ್ಲ, ಬಾ ಮಗನೇ ಮುಂದಕ್ಕೆ ಅಂತ ಹೇಳಿಬಿಟ್ಟು ಮುಂದೆ ಬಂದಮೇಲೆ ಮಹಾದೇವ ಒಂದು ಗೋಣಿ ಚಲನ ಕೈಯಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಅವ್ನ ಮಕ್ಕದ ಮೇಲೆ ಹಾಕಿ ಫುಲ್ ಮುಚ್ಚುತ್ತಾನೆ. ಯಾರೋ ನೀನು ಬಿಡೋ ಅಂತ ಪ್ರೊಫೆಸರ್ ಕೂಗ್ತೇನೆ ಇರ್ತಾನೆ. ಆದರೂ ಕೂಡ ಮಹಾದೇವ ಚೆನ್ನಾಗಿ ಹೊಡಿತಾ ಬಿಡ್ತಾನೆ. ಯಾರು ಅಂತ ಸ್ವಲ್ಪ ಅರ್ಥ ಮಾಡ್ಕೊ, ನಿನ್ನ ಕೈನ ಇವತ್ತು ಉಳಿಸಲ್ಲ ಕಣೋ, ನೀನು ಕೈನೇ ಮುಡ್ತೀಯ ನೀನು, ಯಾರೋ ನೀನು ಅಂತ ಹೋಗ್ತಿರ್ತಾನೆ. ಮುಖ ಮುಚ್ಕೊಂಡು ಹೊಡಿತಾ ಇದೆಯಾ, ತೆಗಿಯೋ ಕೈನ ಅಂತ ಇನ್ನೊಂದ್ಸಲ ಹೆಣ್ಮಕ್ಳು ತಂಟೆಗೆ ಹೋಗಬಾರ್ದು ನನ್ನ ಮಗನೇ ಅಂತ ಹೇಳಿಬಿಟ್ಟು ಚೆನ್ನಾಗಿ ಹೊಡಿತಾ ಇರ್ತಾನೆ. ಯಾರೋ ಮುಖ ಮುಚ್ಚಿ ಹೊಡಿತಿದ್ಯಾ, ಬಿಡೋ ನನ್ನ ಕೈನ ಅಂತ ಹೇಳ್ತಿದ್ರು ಕೂಡ ಮಹಾದೇವ ಬಿಡೋದೇ ಇಲ್ಲ. ಕೈನ ಲೊಟ್ಟ ಅಂತ ತಿರುಗಿಸೇ ಬಿಡ್ತಾನೆ. ಅಮ್ಮ ನನ್ನ ಕೈ ಅಂತ ಹೇಳ್ತಾರೆ. ಇದೇ ರೀತಿ ನೀನು ಕಾಲೇಜಿಗೆ ನೇತಾಕೊಂಡು ಹೋಗ್ಬೇಕು ನನ್ನ ಮಗನೇ, ಈ ಕಂಡರ ಮನೆ ಹೆಣ್ಮಕ್ಳು ಅಂತ ಅಂದರೆ ಏನು ಅನ್ಕೊಂಬಿಟ್ಟಿದ್ಯಾ ನೀನು, ಏನು ನಿನಗೆ ಕರೆತಕ್ಷಣ ಬರೋವಂಥ ಹುಡುಗಿರ ಅನ್ಕೊಂಬಿಟ್ಟಿದ್ಯಾ, ಯಾರು ಅಂತ ಅರ್ಥ ಗೊತ್ತಾಯ್ತಾ, ನಾನು ಕೊಟ್ಟಿರೋ ಏಟನ್ನ ನೆನ್ಕೋಬೇಕು ನೀನು, ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ ಆ ಪ್ರೊಫೆಸರ್ಗೆ ಮಹಾದೇವ ಮುಖಕ್ಕೆ ಬಟ್ಟೆ ಕಟ್ಕೊಂಡು. ಇನ್ನೊಂದು ಕಡೆ ಪ್ರೇಮ ಅವ್ರ ಅತ್ತೆಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ವಿಚಾರಿಸೋಕ್ಕೆ ಅಂತ ಬಂದಾಗ ಧಾಮಿನಿಗೆ ಕಾಲ್ ಮಾಡ್ತಾಳೆ. ನಾನು ಇಲ್ಲೇ ಮನೆಯಿಂದ ಆಚೆ ಇದ್ದೀನಿ ಅಮ್ಮ ಅಂತ ಹೇಳ್ತಾರೆ. ಆದರೂ ಕೂಡ ಅವಳು ಬರೋದೇ ಇಲ್ಲ. ತುಂಬ ಹೊತ್ತಾದ್ರೂ ಕೂಡ ಹಾಗೆ ಕಾಯಿಸ್ತಾ ನಿಂತಿರ್ತಾಳೆ. ಸ್ವಲ್ಪ ಆಚೆ ಬರ್ತೀರಾ ಅಂತ ಕೇಳಿದಾಗ ಧಾಮಿನಿ ಆಚೆ ಬರ್ತಾಳೆ. ಏನಮ್ಮ ಯಾಕೆ ಪ್ರೇಮ ನೀನು ಇಲ್ಲಿಗೆ ಯಾಕೆ ಬರೋಕ್ಕೋದೆ, ಏನಾಯಿತು ಅಂತ ಕೇಳ್ತಾರೆ. ಅದು ಅಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಸೊ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ಯಲ್ಲಮ್ಮ, ನಿಂಗೆ ಗೊತ್ತಲ್ಲ, ನೀನು ನೋಡಿದ್ರೆ ಸಿಟ್ಟು ಮಾಡ್ಕೋತಾರಲ್ವ, ಸೊ ಅದಕ್ಕೆ ನೀನು ಯಾಕೆ ಬರೋಕ್ಕೋದೆ, ಯಾಕೆ ಬಂದೆ ಅಂತ ಹೇಳ್ತಾರೆ. ಅದು ಮಾತ್ರೆಗಳೆಲ್ಲ ಟೈಮ್ ಟು ಟೈಮ್ ತೊಗೋತಾ ಇದ್ದಾರೆ ಅಂತ ಹೇಳ್ತಾರೆ. ತೊಗೋತಾ ಇದ್ದಾರೆ, ನಾನೇ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಒಂದ್ಸಲ ಮಾತ್ರೆಗಳು ಯಾವುದು ಅಂತ ತೋರಿಸಿದ್ರೆ ರಾಮ ಹತ್ರ ತೋರಿಸ್ತೀನಿ ಅಂತ ಹೇಳ್ತಾರೆ. ಏನು ರಾಮ ಹತ್ರನಾ, ಬೇಡಮ್ಮ, ಅವರು ನೋಡಿದಿರಲ್ಲ, ರಾಮ ಹತ್ರ ತೋರಿಸ್ಕೋಬೇಕು ಬರಬೇಕು ಅಂದರೆ ಸಿಟ್ಟು, ಗೊತ್ತಲ್ಲ, ಪರವಾಗಿಲ್ಲ ನನ್ನ ಹತ್ರನೇ ನಾನೇ ಟೈಮ್ ಟು ಟೈಮ್ ಎಲ್ಲ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾರೆ.
ಆದರೂ ಇನ್ನೊಂದ್ಸಲ ತೋರಿಸಿ ರಾಮಗೆ ತೋರಿಸ್ತೀನಿ ಮಾತ್ರೆಗಳಂತ ಹೇಳಿದ್ರು ಕೂಡ ಅವಳು ಡ್ರಿಲ್ ಆ ಡ್ರಾಯರೊಳಗೆ ಹಾಕಿ ಲಾಕ್ ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಆಗ ಪ್ರೇಮಗೆ ಸ್ವಲ್ಪ ಡೌಟ್ ಬರುತ್ತೆ, ಏನೋ ನಡೀತಿದೆ ಇಲ್ಲಿ, ಇವರೇನೋ ಸಂಚು ಮಾಡ್ತಿದ್ದಾರೆ ಅಂತ. ಆಗ ಧಾಮಿನಿ ಆಚೆ ಬಿಡ್ತಾಳೆ. ಈ ಮನೇಲಿ ನಡೀತಿರೋ ಪ್ರತಿಯೊಂದನ್ನು ಕೂಡ ಹೇಳ್ತಿರೋದು ಬೇರೆ ಇನ್ಯಾರೂ ಇಲ್ಲ, ಪಂಚಮಿ ಬಿಟ್ಟರೆ ಅವಳಿಗೊಂದು ಗತಿ ಕಾಣಿಸ್ಬೇಕು ಅಂತಾಳೆ. ಇನ್ನೊಂದು ಕಡೆ ರಾಮ್, ಪ್ರೇಮ ಎಲ್ತಿದ್ಯಾ, ಯಾಕೆ ಕೂಗಾಡ್ತಿದ್ಯಾ ರಾಮ್ ಅಂತ ಬರ್ತಾರೆ. ಹೊಟ್ಟೆ ಹಸಿತಿದ್ಯಾ ಅಪ್ಪ, ಊಟ ಮಾಡ್ಕೊಡ್ತೀನಿ ನಿನಗೆ ಅಂತ ಹೇಳ್ತಾರೆ. ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ನೋಡು ಯಾರು ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಶಾರದಾ ಬಂದಿರ್ತಾರೆ. ಅಮ್ಮ ನೀವು ಯಾವಾಗ ಬಂದ್ರಿ, ಬನ್ನಿ ಒಳಗೆ ಹೋಗೋಣ ಅಂತ ಪ್ರೇಮ ಕರಿತಿರ್ತಾಳೆ. ಏನು ಒಳಗಡೆ ಬರಬೇಕಾ, ಏನಿದೆ ಅಂತ ಬರಲಿ ಪ್ರೇಮ, ನಾನು ಇದು ಯಾವ ಮನೆ ಅಂತ ಬರಲಿ, ಯಾವ ಮುಖ ಎತ್ಕೊಂಡು ಬಂದು ಇಲ್ಲಿ ಎಲ್ಲಿದೆ ಹೊಸ್ಲು ಅಂತ ನನಗೆ ತೋರಿಸು, ಆಮೇಲೆ ನಾನು ಒಳಗೆ ಬಿಡ್ತೀನಿ. ಯಾವ ರೂಮ್ ಇದೆ, ಯಾವ ದೇವ್ರ ಮನೆ ಇದೆ, ಯಾವ ಅಡುಗೆ ಕೋಣೆ ಇದೆ, ಎದ್ದು ದೇವ್ರ ಕೊಯ್ಯಿ ಮುಗಿಯೋಕ್ಕೂ ಕೂಡ ಒಂದು ಚೂರು ಜಾಗ ಇಲ್ವಲ್ಲೇ, ಇಂಥ ಮನೆಗೆ ನೀನು ನನ್ನನ್ನು ಕರಿತಿದ್ಯಾ, ನಾನು ಈ ಮನೆಗೆ ಹೇಗೆ ಬರಲಿ, ನಾನು ನಿನ್ನ ಎತ್ತಮ್ಮ ಕಣೆ. ಇಷ್ಟೆಲ್ಲ ನಡೆದಿದ್ರು ಕೂಡ ನನಗೊಂದು ಮಾತು ಹೇಳಿಲ್ವಲ್ಲೇ, ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದಿದ್ರು ಕೂಡ ಒಂದು ಫೋನ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ ಪ್ರೇಮ ನಿನಗೆ, ನಾನು ಎತ್ತಮ್ಮ ನಿನಗೆ ಬೇಡವಾಗೋದನ್ನ ಹಾಗಾದರೆ ಅಂತ ಹೇಳ್ತಿರ್ತಾರೆ. ಆಗ ರಾಮ್, ಅಯ್ಯೋ ಅತ್ತೆ ಹಾಗೇನಿಲ್ಲ, ನಾನೇ ಏನು ಹೇಳ್ಬೇಡ ಅತ್ತೆಗೆ ಅಂತ ಹೇಳಿದ್ದು, ಹಾಗಾದರೆ ನಾನು ಯಾರೋ ಬೇರೆ ಹೊರಗಳನ್ನ ಆಗ್ಬಿಟ್ರಾ, ನನ್ನ ಮಗಳು ಹಳಿಮಯ್ಯ ಹೀಗೆ ಇಲ್ಲಿ ಕಷ್ಟಪಡ್ತಿದ್ರೆ ನಾನು ನೋಡಿಕೊಂಡು ಹೇಗಿರಲಿ, ಹೇಳಿ ನಡೀರಿ ಈಗಲೇ ಹೋಗೋಣ ನಮ್ಮನೆಗೆ ಅಂತ ಕರಿತಿರ್ತಾಳೆ. ಆಗ ಪ್ರೇಮ, ಹೌದಾ ಅಮ್ಮ, ಅಪ್ಪ ಬಂದಿದ್ದಾರಾ ಕರೆಯೋಕ್ಕೆ ಅಂತ ಹೇಳ್ತಾರೆ. ಅಪ್ಪ ಅವರು ಮನಸ್ಸು ತುಂಬಾಗಿ ರಾಮ್ನ ಕರೆದಿದ್ದರೆ ನಾನು ಈ ಕ್ಷಣವೇ ಯಾಕು ಏನು ಅಂದರೆ ನಿನ್ನ ಜೊತೆ ಬರ್ತಾಯಿದ್ರೆ, ಆದರೆ ಅವ್ರು ಬರ್ದಲ್ಲೇ ನಾನು ಹೇಗೆ ಬರಲಮ್ಮ, ಇಲ್ಲ ದಯವಿಟ್ಟು ನಾನು ಬರಲ್ಲ ಹೋಗಿ ಅಂತ ಹೇಳ್ತಾರೆ. ನೋಡಿ ಹೇಳಿ ಅಂದರೆ ಈ ಹಠಮಾರಿ ಹೆಣ್ಣು ಹೇಳಿದ ಮಾತಾ ಕೇಳಲ್ಲ, ದಯವಿಟ್ಟು ನಿಮ್ಮ ಕಾಲು ಬಿದ್ದು ಬೇಡ್ಕೊತೀನಿ, ಬನ್ನಿ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ಕಾಲಿಗೆಲ್ಲ ಬೀಳಬೇಡಿ, ಬಿದ್ದರೆ ನಮಗೆ ಶ್ರೇಯಸ್ಸಲ್ಲ ಅಂತ ಹೇಳ್ತಾರೆ. ಪ್ರೇಮ, ಅತ್ತೆ ಇಷ್ಟೆಲ್ಲ ಕೇಳ್ಕೊತಿದ್ದಾರೆ, ಬಾ ಹೋಗೋಣ ಮನೆಗೆ ಅಂತ ಹೇಳ್ತಾರೆ. ಆಗ ಪ್ರೇಮನು ಕೂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ಉಳಿದಿದ್ದ ಸಾಮಾನೆಲ್ಲ ತೊಗೊಂಡು ಹೋಗೋಣ ಬನ್ನಿ ಅಂತ ಹೋಗ್ತಾರೆ. ಇನ್ನೊಂದು ಕಡೆ ಕಾವ್ಯ ಕಾಲೇಜಿಗೆ ಅಂತ ಬರ್ತಿರ್ತಾಳೆ. ಇಬ್ಬರು ಕೂಡ ಮಾತಾಡಿಕೊಂಡು ಅವಳ ಫ್ರೆಂಡ್ ಅವ್ನ ಕೈ ಮುರಿದೋಗ, ಅವ್ನ ಕೈ ಸೀದೋಗ ಏನಾದರೂ ಹಾಕಬೇಕು ಅಂತ ಅವಳ ಫ್ರೆಂಡ್ ಬೈತಿರ್ಬೇಕಾದ್ರೆ ಪ್ರೊಫೆಸರ್ಗೆ ಅದೇ ಟೈಮ್ಗೆ ಅವನು ಕೈಗೆ ಬ್ಯಾಂಡೇಜ್ ಹಾಕೊಂಡು ಬರ್ತಾನೆ. ನೋಡೇ ಅಲ್ಲಿ ಹೆಂಗೆ ಮಾಡ್ಕೊಂಡಿದ್ದಾನೆ, ಏನೇನು ಶಾಪ ಹಿಂಗೆ ವರ್ಕ ಇದೆ, ನಿನ್ನ ಶಾಪ ಅಲ್ಲ ಕಣೆ, ಇವ್ನಿಗೆ ಯಾರೋ ಚೆನ್ನಾಗಿ ಚಚ್ಚಿದ್ದಾರೆ ಅಂತ ಹೇಳ್ತಾರೆ. ಹೇಗೋ ಒಟ್ಟಲ್ಲಿ ಚೆನ್ನಾಗಿ ಚಚ್ಚಿದ್ರಲ್ಲ ಅಂತ ಹೇಳ್ತಾರೆ. ಆದರೂ ಕಾವ್ಯಕ್ಕೆ ಡೌಟ್ ಬರುತ್ತೆ, ಹೌದು ಇವ್ನಿಗೆ ಯಾರು ಹೊಡೆದಿರ್ಬೋದು ಹಿಂಗೆ, ಅದು ಕೈ ಮುರಿದೋಗಂಗೆ. ಹೌದು ತಾತನೂ ಕೂಡ ರಾತ್ರಿ ಹೇಳ್ತಾಯಿದ್ರು ಅವ್ನ ಕೈ ಬೆಳಗ್ಗೆ ಅಷ್ಟೊಳಗೆ ಉಳಿಯಲ್ಲ ನೋಡು ಅಂತ, ಅದೇ ಥರ ಆಗೋಗಿದೆ. ಸೂಪರ್ ಕಣೆ, ಇವನಿಗೆ ಇದೇ ರೀತಿ ಆಗಬೇಕು, ಕೈ ಬದಲು ಬೆನ್ನೆ ಮುರಿದೋಗ್ಬಿಡ್ಬೇಕಿತ್ತು ಅಂತ ಥರ ಕೂರಂಗೆ ಅಂತ ಇಬ್ಬರು ಶಾಕ್ ಆಗ್ತಾರೆ. ಇನ್ನೊಂದು ಕಡೆ ಶಾರದಾ, ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಮನೆಗೆ ಕರ್ಕೊಂಡ್ಬಂದಿರ್ತಾರೆ. ಇಲ್ಲೇ ಇರಿ ಆರತಿ ತೊಗೊಂಬರ್ತೀನಿ ಅಂತ ಒಳಗೆ ಹೋದಾಗ ಸತ್ಯ, ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ, ಯಾರನ್ನು ಒಳಗಡೆ ಕರ್ಕೊತಿದ್ಯಾ, ಇವಳನ್ನ ಯಾವತ್ತೂ ಕೂಡ ನನ್ನ ಲೈಫಲ್ಲಿ ಮನೆ ಒಳಗಡೆ ಬರಬೇಡ ಅಂದಿದ್ಯಾ ಅಂಥದ್ರಲ್ಲಿ ನೀನು ಇವಳನ್ನ ಕರ್ಕೊಬರಕ್ಕೆ ಹೋಗ್ತಿದ್ಯಾ ರೀ, ಏನು ರೀ ಮಾತಾಡ್ತಿದ್ದೀರಾ, ಹಳಿಮಯ್ಯ ಮತ್ತು ಮಗಳು ಅಂಥ ಮನೇಲಿ ಇರಬೇಕಾ, ಇರಲಿ ಬಿಡು, ಅವ್ರು ಮಾಡಿ ಪಾಪ ಅವನೇ ಸುತ್ತಲಿ, ನಮ್ಮನ್ನೆಷ್ಟು ಅಯ್ಯೋ ಅನಿಸಿದ್ದಾರೆ, ಅದಕ್ಕೆ ತಕ್ಕ ಪ್ರತಿಫಲವಾಗಿ ಅವರು ಒಂದು ಸ್ವಲ್ಪ ಅನುಭವಿಸ್ಬೇಕಲ್ವೇ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಇವ್ರನ್ನ ಒಳ್ಳೆ ಕರೆಯೋಕೆ ಕೊಡೋದು, ಇಲ್ಲ ಅಂದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಸತ್ಯನಾರಾಯಣ ಹೇಳ್ತಾರೆ.